ಆಕೆಗೆ ಮದುವೆಯಾಗಿ ಕೇವಲ 2 ತಿಂಗಳು ಕಳೆದಿತ್ತು. ಅತ್ತೆ ಮಗನನ್ನೇ ಪ್ರೀತಿಸಿ ಕುಟುಂಬಸ್ಥರ ಸಮ್ಮುಖದಲ್ಲಿ ಹಸೆಮಣಿ ಏರಿದ್ಲು. ಇನ್ನೇನು ಪ್ರೀತಿಸಿದ ಹುಡುಗನ ಕೈ ಹಿಡಿದ ಖುಷಿಯಲ್ಲಿ ಇರಬೇಕಾಗಿದ್ದಾಗಲೇ ನೇಣಿಗೆ ಕೊರಳೊಡ್ಡಿದ್ದಾಳೆ. ಮೆಟ್ಟಿಲು ಮೇಲೆ ಕೂತು ಪ್ರೇಮ ನಿವೇದನೆ, ಕೈ ಹಿಡಿದು ಬೀಚ್ನಲ್ಲಿ ಸುತ್ತಾಟ. ನೀನಂದ್ರೆ ನನಗಿಷ್ಟ ಅಂತ ಈತನನ್ನೇ ಪ್ರೀತಿಸಿ ಮದುವೆಯಾಗಿದ್ಲು ಈ ಚೆಲುವೆ. ಮದುವೆಯಾಗಿ ಇನ್ನು 2 ತಿಂಗಳಾಗಿದೆ ಅಷ್ಟೇ. ಇದೇ ಚೆಲುವೆ ಸಾವಿನ ಮನೆ ಸೇರಿದ್ದಾಳೆ. ಸಿಟಿ ಲೈಫ್ ಮೋಹ, ಹಳ್ಳಿಯಲ್ಲೇ ನವವಿವಾಹಿತೆ ಆತ್ಮಹತ್ಯೆ. ಹಸೆಮಣೆ ಏರಿದ 2 ತಿಂಗಳಿಗೆ ಬದುಕೆ ಅಂತ್ಯ. ನೋಡಲು ಸ್ತುರದ್ರೂಪಿಯಾಗಿರೋ ಈಕೆ ಅನಸೂಯ ಕಲಬುರಗಿ ಜಿಲ್ಲೆ ಅಸಾದ್ಪುರ ಬಡಾವಣೆ ನಿವಾಸಿ. ಹಸೆಮಣೆಗೇರಿ ಇನ್ನು 2 ತಿಂಗಳು ಕೂಡ ಆಗಿರಲಿಲ್ಲ. ಹಸಿಮೈ ಆರು ಮುನ್ನವೇ ಫ್ಯಾನ್ಗೆ ಕೊರಳೊಡ್ಡಿ ನೇಣಿಗೆ ಶರಣಾಗಿದ್ದಾಳೆ. ಅಷ್ಟಕ್ಕೂ ಆಗಿದ್ದೇನಂದ್ರೆ 2 ತಿಂಗಳ ಹಿಂದೆ ಅತ್ತೆ ಮಗನನ್ನೇ ಅನಸೂಯ ಪ್ರೀತಿಸಿ ಮದುವೆಯಾಗಿದ್ಲು. ಆಗಿನಿಂದ ಹಳ್ಳಿ ಬಿಟ್ಟು ಕದಲಿರ್ಲಿಲ್ಲ. ಈಕೆಗೆ 3 ಅಕ್ಕಂದಿರು. ಒಬ್ರು ಮುಂಬೈನಲ್ಲಿದ್ರೆ ಮತ್ತೊಬ್ಬಳು ಗುಜರಾತ್ನಲ್ಲಿದ್ದಾಳೆ. ಮಗದೊಬ್ಬಳು ಬೆಂಗಳೂರಲ್ಲಿದ್ದಾಳೆ. ಎಲ್ಲರೂ ಸಿಟಿಯಲ್ಲಿದ್ದು ಲೈಫ್ ಎಂಜಾಯ್ ಮಾಡ್ತಿದ್ದಾರೆ. ಆದ್ರೆ ನಾನು ಹಳ್ಳಿಯಲ್ಲೇ ಕುಳಿತಾ ಇದ್ದೀನಿ ಅನ್ನೋ ಗಿಲ್ಟಿ ಫೀಲ್ ಕಾಡ್ತಾ ಇತ್ತಂತೆ. ತವರು ಮನೆಗೆ ಹೋದಾಗ್ಲೆಲ್ಲ ಸಿಟಿಗೆ ಹೋಗ್ಬೇಕು ಅಂತಿದ್ಲಂತೆ. ಪೋಷಕರು ಬುದ್ಧಿ ಮಾತು ಹೇಳಿ ಕಳುಹಿಸಿದ್ರಂತೆ. ಆದ್ರೆ ಆಕೆಗೆ ಮಾತ್ರ ಮಾನಸಿಕ ಕೊರಗು ಕಾಡಿ ಉಸಿರು ಚೆಲ್ಲಿದ್ದಾಳೆ. ಒಟ್ಟು 4 ಹುಡುಗಿಯರು ನನಗೆ 3 ಹುಡುಗಿಯರು ಸಿಟಿಗೆ ಅದಾರ. ಒಬ್ಬಕ್ಕೆ ಬೆಂಗಳೂರು ಅದಾಳ, ಒಬ್ಬಕ್ಕೆ ಮುಂಬೈ ಅದಾಳ, ಒಬ್ಬಕ್ಕೆ ಗುಜರಾತ್ ಅದಾಳ. ಈಗಿನೂ ಭಾಳ ಕಲ್ತಿಳು. ಈಗ ಹಳ್ಳ್ಯಾಗ ಕೊಟ್ರ ಅಂತೇಳಿ ಯಾವಾಗದಾರ ಇದ್ರಾಗೆ ಇದ್ದಳು. ನಾವು ಮಾಡ್ತಿದ್ದಿಲ್ಲ ರೀ ಅಂದ್ರೂ ಏನದ ಅದು ಮೊದಲು ಲವ್ ಮ್ಯಾರೇಜ್ ಮಾಡ್ಕೊಂಡ್ರಿ ಅವರು. ಕಾಲೇಜ್ಗೆ ಹೋಗಾಗ ಒಂದಾಗಿರು ಬೇರೆ ಕಡೆ ಕೊಟ್ಟರು ಸರಿಯಾಗಿರಲ್ಲ ಅಂತೇಳಿ ಇಲ್ಲಿ ಕೊಟ್ಟೆವು. ಉಡಾನದರ ಮಾನಸಿಕ ಮಾಡ್ಕೊಂಡು ಹಿಂಗೆ ಮದ್ವೆಗೂ ಮುನ್ನ ಅನಸೂಯ 1 ವರ್ಷ ಬೆಂಗಳೂರಲ್ಲೇ ಇದ್ಲಂತೆ. ಹೀಗಾಗಿ ಒಂದ್ ಕಡೆ ಸಿಟಿ ಲೈಫ್ ಮೋಹವನ್ನ ಬಿಡೋಕಾಗದೆ, ಮತ್ತೊಂದ್ ಕಡೆ ಪ್ರೀತಿಸಿದ ಗಂಡ ಅವಿನಾಶ್ನನ್ನ ಬಿಡಲಾಗದೆ ದುಡುಕಿದ ನಿರ್ಧಾರ ಕೈಗೊಂಡಿದ್ದಾಳೆ. ಪ್ರೀತಿಸಿ ವಿತಿನ್ ಫ್ಯಾಮಿಲಿ ಸಂಬಂಧಿಕರಲ್ಲಿ ಮದುವೆ ಆಗಿತ್ತು. ಅದರಲ್ಲಿ 2 ತಿಂಗಳ ಹಿಂದ್ಗಡೆನೇ ಮದುವೆ ಆಗಿತ್ತು. ಯಾವುದೋ ಒಂದು ಮಾನಸಿಕ ಖಿನ್ನತೆಯಿಂದ ತೊಂದರೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ ಮತ್ತು ತನಿಖೆ ನಡೀತಾ ಇದೆ. ಗಂಡನ ಕಿರಿಕಿರಿ ಇರಲಿಲ್ಲ, ಅತ್ತೆ ಸೊಸೆಯ ಕಾಟವೂ ಇರಲಿಲ್ಲ, ನಾದಿನಿ ವಾಮೈದುನರ ಕಿರುಕುಳವೂ ಇರಲಿಲ್ಲ. ಹಳ್ಳಿಯಲ್ಲೇ ನೆಮ್ಮದಿ ಜೀವನ ನಡೆಸೋದು ಬಿಟ್ಟು ಸಿಟಿ ಲೈಫ್ ಮೋಹಕ್ಕೆ ಬಿದ್ದು ಚಂದದ ಬಾಳು ಹಾಳು ಮಾಡಿಕೊಂಡಿದ್ದು ಮಾತ್ರ ಘೋರ. ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.